ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಮೈ ಚಾನಲ್ ವೇದಿಕಾ ನಯನ ಕಾನ್ಶಿಯಸ್ ಐಸ್. 16ನೇ ತಾರೀಕು ಅಮೃತ ಸಿದ್ಧಿ ಯೋಗ ಇದೆ. ನಾವು ಈ ಆಗಸ್ಟ್ ತಿಂಗಳಲ್ಲಿ 2 ಸಾರಿ ಅಮೃತ ಸಿದ್ಧಿ ಯೋಗವನ್ನ ನಾವು ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಸೆಲೆಬ್ರೇಟ್ ಅಂದ್ರೆ ನೋಡಿ, ಅಮೃತ ಸಿದ್ಧಿ ಯೋಗ ದಿನ ನಾವು ಏನೇ ವಿಶ್ ಮಾಡಿಕೊಂಡ್ರು ಕೂಡ ಸಕ್ಸಸ್ ಆಗುತ್ತೆ. ಇದು ಎಲ್ಲರೂ ಸುಮಾರು ಜನ ಮಾಡ್ತಾ ಇದ್ದಾರೆ, ಹಾಗೂ ನಮ್ಮ ಒಂದು ಸ್ಟೂಡೆಂಟ್ಸ್ಗಳು ಕೂಡ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಅವತ್ತಿನ ದಿನ ನಾವು ಯಾವ ಯಾವ ರೀತಿಯಾದ ಒಂದು ರಿಚುವಲ್ಸ್ ಅನ್ನ ಮಾಡಬಹುದು ಅಂತ ಹೇಳ್ತಾ ಇದ್ದೀನಿ. ಈ 16ನೇ ತಾರೀಕು ಅಮೃತ ಸಿದ್ಧಿ ಯೋಗದ ದಿನ ನೀವು ಯಾರೆಲ್ಲ ನಿಮ್ಮ ಜಾಬಿಗೆ ಟ್ರೈ ಮಾಡ್ತಾ ಇದ್ದೀರೋ ನಿಮ್ಮ ವಿಶಸ್ನ ಸ್ಟ್ರಾಂಗ್ ಮಾಡ್ಕೊಳ್ಳಿ. ಹಾಗೆ ಮನೆ ತಗೊಳ್ಬೇಕು, ಮನೆ ಕಟ್ಟಬೇಕು, ಅಷ್ಟೇ ಅಲ್ಲ ಗೃಹ ಪ್ರವೇಶ ಮಾಡುವಂಥದ್ದು ಕೂಡ ನೀವು ಮಾಡ್ಕೊಳ್ಬಹುದು. ಅಮೃತ ಸಿದ್ಧಿ ಯೋಗ ಹೇಗಿದ್ರು ಶ್ರಾವಣ ಮಾಸ ಸ್ಟಾರ್ಟ್ ಆಗಿರುತ್ತೆ. ಒಂದು ಒಳ್ಳೆಯ ಶುಭ ಕೆಲಸಗಳಿಗೆ, ಶುಭ ಕಾರ್ಯಗಳಿಗೆ ನಾವು ಈ ಅಮೃತ ಸಿದ್ಧಿ ಯೋಗವನ್ನ ನಾವು ಮಾಡಿ ಅಂತಾನೆ ಹೇಳುವಂಥದ್ದು. ಅವತ್ತಿನ ದಿನ ನೀವು ತುಂಬಾ ಏನು ಮಾಡುವಂಥದ್ದೇನಲ್ಲ, ನಾವು ಭಗವಂತನಿಗೆ ಒಂದು ತುಪ್ಪದ ದೀಪವನ್ನ ಹಚ್ಬಿಟ್ಟು ಆ ಒಂದು ದೇವರ ಮುಂದೆ ನಾವು ಯಾವುದೇ ಒಂದು ವಿಷನ್ನ ನಾವು ಮಾಡಿಕೊಂಡ್ರು ತುಂಬಾ ಬೇಗ ಸಕ್ಸಸ್ ಆಗುವಂತ ದಿನ ಈ ಒಂದು 16ನೇ ತಾರೀಕು ಬಂದಿದೆ. ಹಾಗಾದ್ರೆ ನಾವು ನಮ್ಮ ಚಾನಲ್ ಅಲ್ಲಿ ಸಾಕಷ್ಟು ಒಂದು ಮೆಥಡ್ಸ್ ಗಳನ್ನ ಹೇಳಿದೀವಿ, ಮ್ಯಾನಿಫೆಸ್ಟೇಷನ್ ಮೆಥಡ್ಸ್ ಗಳನ್ನ ಹೇಳಿದೀವಿ. ಯಾರೇ ಇರಬಹುದು, ನಿಮ್ಗೆ ಯಾವ ರೀತಿಯಾದ ಒಂದು ನಿಮ್ಮ ವಿಶ್ ಫುಲ್ಫಿಲ್ ಆಗ್ಬೇಕು ಅಂತ ಅನ್ಕೊಂಡಿದ್ರೆ, ಆ ರೀತಿಯಾದ ವಿಶ್ ಫುಲ್ಫಿಲ್ ಆಗ್ಬೇಕು ಅಂತ ಹೇಳಿದ್ರೆ, ನಾನು ನನ್ನ ಚಾನಲ್ ಅಲ್ಲಿ ಆಲ್ರೆಡಿ ಸಾಕಷ್ಟು ಬಾರಿ ಈ ಒಂದು ಬೇ ಲೀಫ್ ರಿಚುವಲ್ಸ್ ಅನ್ನ ನಾನು ಹೇಳಿದ್ದೀನಿ. ಓಕೆ, ಅಂದ್ರೆ ತೇಜ್ ಪತ್ತ ಅಂತ ಹೇಳ್ತೀವಿ, ಮಸಾಲೆ ಎಲೆ ಅಂತಾನು ಹೇಳ್ತೀವಿ. ಇದನ್ನ ಈ ಒಂದು ಬೇ ಲೀಫ್ ರಿಚುವಲ್ ಅನ್ನ ನಾವು ಹೇಳಿದೀವಿ. ಈಗ ಈ ಬೇ ಲೀಫ್ ರಿಚುವಲ್ ನಾವು ಯಾವಾಗ್ಲಾದ್ರೂ ಒಂದು ವಿಡಿಯೋ ಮಾಡಿರ್ತೀವಿ, ನೀವು ನೋಡಿರ್ತೀರಾ, ಅಲ್ಲೇ ಬಿಟ್ಬಿಡ್ತೀರಿ. ಆದ್ರೆ ಪ್ರತಿಯೊಂದು ಒಳ್ಳೆ ಸಮಯಗಳು, ಯೋಗಗಳು ಅಂತ ಬರುತ್ತೆ. ಕೆಲವೊಂದು ನಕ್ಷತ್ರಗಳು, ವಾರಗಳು, ತಿಥಿಗಳು ಅಂತ ಹೇಳ್ತೀವಲ್ವಾ, ಈ ರೀತಿಯಾದ ಒಳ್ಳೆಯ ಯೋಗಗಳು ಸಂಭವಿಸಿದಾಗ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಸುಮಾರು ನಾವು ಹೇಳ್ಕೊಟ್ಟಿರುವಂತ ಒಂದು ರಿಚುವಲ್ಸ್ ಗಳನ್ನ ಅವತ್ತಿನ ದಿನ ನೀವು ಮಾಡ್ತಾ ಹೋದ್ರೆ ಬಹಳ ಬೇಗ ರಿಸಲ್ಟ್ ಸಿಗತ್ತೆ. ಇವಾಗ ಬೇ ಲೀಫ್ ರಿಚುವಲ್ ನಾವು ಹೇಳಿರ್ತೀವಿ, ಅದು ವಿಡಿಯೋನು ಹಳೇದಾಗೋಗಿರುತ್ತೆ. ಹೊಸ ಸಬ್ಸ್ಕ್ರೈಬರ್ಸ್ಗೆ, ವ್ಯೂವರ್ಸ್ಗಳಿಗೆ ಎಷ್ಟೋ ಮ್ಯಾಟರ್ಗಳು ಗೊತ್ತೇ ಇರೋದಿಲ್ಲ. ಹಾಗೆ ಓಲ್ಡ್ ವಿಡಿಯೋಗಳನ್ನು ನೋಡಿ ನಾವು ಮಾಡೋ ಅಂಥದ್ದು ಕೂಡ ಎಷ್ಟೋ ಜನ ಮರ್ತೋಗ್ಬಿಟ್ಟಿರ್ತಾರೆ. ಹೀಗಿರುವಾಗ ಇಂಥ ಒಳ್ಳೆ ಯೋಗದ ದಿನ ಇಂಥ ಒಂದು ರಿಚುವಲ್ಸ್ ಗಳನ್ನ ನೀವು ಮಾಡ್ತಾ ಬನ್ನಿ. ನಿಮ್ಮ ಮ್ಯಾನಿಫೆಸ್ಟೇಷನ್ ತುಂಬಾ ಬೇಗ ಸಕ್ಸಸ್ ಆಗುತ್ತೆ. ಯಾವುದೇ ಒಂದು ಕನಸು, ಆಸೆ, ಆಕಾಂಕ್ಷೆ, ನಿಮ್ಮ ಗುರಿಗಳು, ಧ್ಯೇಯಗಳು, ನಿಮ್ಮ ಜೀವನದ ಅಭಿವೃದ್ಧಿ ಇರಬಹುದು, ಯಾವುದನ್ನಾದ್ರೂ ಬೇಕಾದ್ರೂ ನೀವು ಈ ಒಂದು ರಿಚುವಲ್ ಅನ್ನ ನೀವು ಮಾಡಬಹುದು. ಅದರಲ್ಲೂ ಇವಾಗ ಸಾಕಷ್ಟು ಜನಕ್ಕೆ ಸ್ಟೂಡೆಂಟ್ಸ್ ಗಳಿರ್ಬೋದು, ಎಕ್ಸಾಮ್ಸ್ ಗಳು ನಡೀತಾ ಇದೆ. ಯಾವ ಎಕ್ಸಾಮ್ಸ್ ಹೇಳಿ? ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳು ಬರೀತಾ ಇದ್ದಾರೆ. ಅಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಆಯ್ತು, ಇವಾಗ RBI ಇರ್ಬೋದು, KPSC ಇರ್ಬೋದು, ರೈಲ್ವೇಸ್, ಸಾಕಷ್ಟು ಜಾಬ್ಗಳಿಗೆ ಟ್ರೈ ಮಾಡ್ತಾ ಇರೋಂಥವ್ರು, ಒಳ್ಳೆ ಉದ್ಯೋಗಗಳು, ನಮಗೆ ಅವಕಾಶಗಳು ಬರಲಿ ಅಂತ ಇರೋಂಥವ್ರು, ಅಪ್ಲಿಕೇಶನ್ ಹಾಕಿರೋರು, ಇಂಟರ್ವ್ಯೂಗೆ ಹೋಗ್ತಾ ಇರೋರು, ಮದುವೆ ಆಗ್ಬೇಕು ಅಂತ ಹೇಳಿ ಹುಡುಗ ಹುಡುಗಿಯ ಜಾತಕಗಳನ್ನ ನೋಡ್ಕೊಂಡು ಓಡಾಡ್ಕೊಂಡಿರೋಂಥವ್ರು, ಮಕ್ಕಳು ಮಾಡ್ಕೋಬೇಕು ಅನ್ಕೊಂಡಿರೋರು, ಈಗ ನೀಟ್ ಎಕ್ಸಾಮ್ ಅನ್ನ ಸಕ್ಸಸ್ ಮಾಡಿಕೊಂಡು ಯಾವ ಕಾಲೇಜಿಗೆ, ಎಲ್ಲಿ ನಾವು ನಮ್ಮ ಒಂದು ಡ್ರೀಮ್ ಕಾಲೇಜ್ ಯಾವುದು, ಡ್ರೀಮ್ ಪ್ಲೇಸ್ ಯಾವುದು, ಇದು ಯೂನಿವರ್ಸಿಟಿಗೆ ನಾವು ಜಾಯಿನ್ ಆಗಬೇಕು, ಎಷ್ಟು ಬೇಕು ನಿಮಗೆ, ಎಷ್ಟು ಬೇಕು ನಮ್ಮ ವಿಶಸ್ಗಳನ್ನ ಫುಲ್ಫಿಲ್ ಮಾಡ್ಕೊಳ್ಳಿಕ್ಕೆ. ಇಷ್ಟೆಲ್ಲ ಇರುವಾಗ ಈ ಒಂದು ಅಮೃತ ಸಿದ್ಧಿ ಯೋಗದ ದಿನ ನೀವು ಇದನ್ನ ಮಾಡ್ಕೊಳ್ಳಿ ಅಂತಾನೆ ಹೇಳ್ತೀನಿ. ನೋಡಿ, ಚೆನ್ನಾಗಿರುವಂತ ನೀವು ಬೇ ಲೀಫ್ನ ತಗೋಬೇಕು. ಅಂದ್ರೆ ಈಗ ಕಿತ್ತೋಗಿರೋದು, ಮುರಿದೋಗಿರೋದು, ಹರಿದೋಗಿರೋದು ಇದು ಯಾವುದೂ ಬೇಡ. ಚೆನ್ನಾಗಿರುವಂತ ಬೇ ಲೀಫ್ನ ತಗೊಳ್ಳಿ. ಈ ಬೇ ಲೀಫ್ನ ತಗೊಂಡು ನೀವು ಇಲ್ಲಿ ಏನ್ ಮಾಡ್ಬೇಕು ಅಂದ್ರೆ, ರೇಖಿ ಯಾರೆಲ್ಲ ಕಲಿಬೇಕು ಅನ್ಕೊಂಡಿದ್ದೀರೋ, ರೇಖಿಯಲ್ಲಿ ಮಾಸ್ಟರ್ಶಿಪ್ ತಗೊಳ್ಬೇಕು ಅಂತಿದ್ದೀರಾ, ಗ್ರ್ಯಾಂಡ್ ಮಾಸ್ಟರ್ಶಿಪ್ ತಗೊಳ್ಬೇಕು ಅನ್ಕೊಂಡಿದ್ದೀರಾ, ನನ್ನ ಕಾಂಟ್ಯಾಕ್ಟ್ ಮಾಡಿ. ಮಾಸ್ಟರ್ ಇನ್ ಕ್ರಿಸ್ಟಲ್ ಥೆರಪಿ, ಕ್ರಿಸ್ಟಲ್ ಹೀಲಿಂಗ್, ಎವ್ರಿಥಿಂಗ್ ನಿಮಗೆ ಇಂಟ್ರೆಸ್ಟ್ ಇದೆಯಾ? ಹಾಗೆ ಏಂಜಲಿಕ್ ಥೆರಪಿ, ಮಾಸ್ಟರ್ಸ್ ಇನ್ ಏಂಜಲ್ ಥೆರಪಿ, ಹಾಗೆ ಹೀಲಿಂಗು, ಏಂಜಲ್ ನಂಬರ್ ಅಲ್ಲಿ ಸ್ಪೆಷಲಿಸ್ಟು, ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ, ಕ್ಲಿನಿಕಲ್ ಹಿಪ್ನೋಥೆರಪಿ,
ನಿಮ್ಗೆ ಇಂಟ್ರೆಸ್ಟ್ ಇದೆಯಾ? ಪಾಸ್ಟ್ ಲೈಫ್ ಅನ್ನ ನೋಡ್ಕೊಳ್ಳೋಕೆ ಇಂಟ್ರೆಸ್ಟ್ ಇದೆಯಾ? ಹಾಗೇನೆ ಸಾಲ್ಟ್ ಅಲ್ಲಿ ಏನೇನೆಲ್ಲ ರೆಮಿಡೀಸ್ ನ ಕೊಡಬಹುದು, ಹರ್ಬ್ಸ್ ಅಲ್ಲಿ ಏನೇನೆಲ್ಲ ರೆಮಿಡೀಸ್ ನ ಕೊಡಬಹುದು, ಅನಿಮಲ್ ಸ್ಪಿರಿಟ್ ಗೈಡ್ಸ್ ನಮಗೆ ಏನೇನೆಲ್ಲ ಕೊಡ್ತಾ ಇದೆ, ಯಂತ್ರ ಮೇಕಿಂಗ್, ತಾಲಿಸಮು, ಮೋಜೋ ಬ್ಯಾಗು, ಏನೇನೆಲ್ಲ ಇದೆ. ತುಂಬಾ ಕೋರ್ಸಸ್ ನ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಲಾ ಆಫ್ ಅಟ್ರಾಕ್ಷನ್, ಮನಿ ರೇಖಿ, ಮ್ಯಾನಿಫೆಸ್ಟೇಷನ್ ಕ್ಲಾಸ್, ವುಲ್ಫ್ ಮ್ಯಾಜಿಕ್ ಬಿಗನ್ಸ್ ನೌ. ವುಲ್ಫ್ ಇಂದ ಸಾಕಷ್ಟು ರೆಮಿಡೀಸ್ ಇದೆ. ವುಲ್ಫ್ ಅನ್ನೋಂಥ ಅನಿಮಲ್ ಏನಿದೆ ಅಲ್ವಾ, ಈ ಸ್ಪಿರಿಟ್, ಆ ಪವರ್ ನಮಗೆ ಏನೇನೆಲ್ಲ ಕೊಡುತ್ತೆ ಅಂತ ಹೇಳಿ ವುಲ್ಫ್ ಸ್ಪೆಷಲಿಸ್ಟ್ ಆಗ್ಬೇಕಾ? ಯಾರೆಲ್ಲ ಆ ಕೋರ್ಸಸ್ ನ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದ್ರಿ ನೋಡಿ. ಗ್ರೀನ್ ಕಲರ್ ಪೆನ್ನಲ್ಲಿ ನಿಮ್ಮ ವಿಶ್ ನ ಬರ್ಕೋಬೇಕಾಗುತ್ತೆ. ಓಕೆ, ಗ್ರೀನ್ ಕಲರ್ ಪೆನ್ನಲ್ಲಿ ನಿಮ್ಮ ವಿಶ್ ಅನ್ನ ಬರ್ಕೊಳ್ಳಿ ಅಂತ ಹೇಳ್ತೀನಿ. ಗ್ರೀನ್ ಕಲರ್ ಇರ್ಲಿಲ್ಲ ಅಂದ್ರೆ ಬ್ಲೂ ಕಲರ್ ಅಲ್ಲೇ ಬರ್ಕೊಳ್ಳಿ. ಏನ್ ವಿಶ್ ಬರಿಬೇಕು ನೀವು ಅಂತ ಹೇಳಿದ್ರೆ, ಸಿಂಪಲ್ ಆಗಿ ನನಗೆ ನನ್ನ ಕನಸಿನ ಉದ್ಯೋಗ ಸಿಕ್ಕಿದೆ ಅಂತ ಬರ್ದು ಬಿಡ್ತೀರಾ ನೀವು. ನಾನು ಇಲ್ಲಿ ಎಕ್ಸಾಂಪಲ್ ಜಾಬ್ನ ಎಕ್ಸಾಂಪಲ್ ಆಗಿ ನಾನು ತಗೊಂಡಿದ್ದೀನಿ. ನನಗೆ ನನ್ನ ಕನಸಿನ ಸರ್ಕಾರಿ ಉದ್ಯೋಗ ಸಿಕ್ಕಿದೆ, ಗವರ್ನಮೆಂಟ್ ಜಾಬ್ಗೆ. ನಾನು ಟೀಚರ್ ಆಗಿ ನೇಮಕಗೊಂಡಿದ್ದೇನೆ. ತುಂಬಾ ಜನ ಟೀಚರ್ಸ್ಗಳು ಕಾಲ್ ಮಾಡಿ ಕೇಳ್ತಾ ಇದ್ದೀರಿ, ನಂದು BEd ಆಗಿದೆ, MEd ಆಗಿದೆ, DEd ಆಗಿದೆ, ತುಂಬಾ ಜನ ಕೇಳ್ತಾ ಇದ್ದೀರಿ. ನಾನು ಸರ್ಕಾರಿ ಶಿಕ್ಷಕನಾಗಿ ನೇಮಕಗೊಂಡಿದ್ದೇನೆ, ನಾನು ಒಂದು ಸರ್ಕಾರಿ ಉದ್ಯೋಗದಲ್ಲಿ ಆಯ್ಕೆಗೊಂಡಿದ್ದೇನೆ. ಈ ತರದ್ದೆಲ್ಲ ನೀವು ಬರೆದುಬಿಟ್ಟು ಇದನ್ನ ಮುಂದೆ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ. ಮದುವೆ ಆಗ್ಬೇಕಾಗಿರೋರು ಕೂಡ 2026ನೇ ಇಸವಿಯಲ್ಲಿ ನನ್ನ ಮದುವೆ ಒಳ್ಳೆಯ ವರನೊಂದಿಗೆ ನಡೆದಿದೆ, ವಧುವಿನೊಂದಿಗೆ ನಡೆದಿದೆ. ಇದೇ ತರನೇ ನೀವು ಆಗಿದೆ ಅಂತಾನೆ ಬರಿಬೇಕು, ಪಾಸಿಟಿವ್ ಆಗಿ ಬರಿಬೇಕು. ಅದನ್ನ ನೀವು ಯಾವುದೇ ರೀತಿಯಾದ ಕ್ವಶನ್ ಹಾಕದಾಗೆ ಸಂಪೂರ್ಣವಾಗಿ ನಮಗೆ ಬಂದಿದೆ, ಆಗಿದೆ, ದಕ್ಕಿದೆ, ಪಡ್ಕೊಂಡಿದ್ದೀವಿ ಅಂತಾನೆ ನೀವು ಇದನ್ನ, ಈ ರಿಚುವಲ್ ಅನ್ನ ನೀವು ಬರಿಬೇಕಾಗತ್ತೆ. ಕೆಲವೊಂದು ನನ್ನ ಈ ವರ್ಷ 2026ನೇ ವರ್ಷದಲ್ಲಿ ನನ್ನ ಬ್ಯಾಂಕ್ ಲೋನ್ ನಾನು ಕಂಪ್ಲೀಟ್ ಮಾಡಿದ್ದೇನೆ, ನಾನು ಫುಲ್ಫಿಲ್ ಮಾಡಿದ್ದೇನೆ, ನನ್ನ EMI ಎಲ್ಲ ನಾನು ತುಂಬಾ ಚೆನ್ನಾಗಿ ಕಟ್ಕೊಂಡು ಹೋಗ್ತಾ ಇದ್ದೀನಿ, ಎಲ್ಲ ಬೇಕಾದ್ರೂ ಬರಿಬೋದು. ಹಾಗೆ ನನಗೆ ಬರಬೇಕಾಗಿರುವಂತ ಹಣ ನನ್ನ ಸ್ನೇಹಿತರಿಂದ ನನಗೆ ವಾಪಸ್ಸು ಬಂದಿದೆ ಅಂದ್ರೆ, ಎಷ್ಟೋ ಜನ ಫ್ರೆಂಡ್ಸ್ಗಳಿಗೆ ಹಣ ಕೊಟ್ಟಿರ್ತೀರಿ, ಅಂಥವ್ರು ಕೂಡ ನೀವು ಇದರಲ್ಲಿ ಹಾಕ್ಕೊಳ್ಬಹುದು. ಇನ್ನು ಏನೇನಿಲ್ಲ, ಇಷ್ಟು ನಾವು ಎಕ್ಸಾಂಪಲ್ಸ್ಗಳನ್ನ ಕೊಡ್ಬೋದು ಅಷ್ಟೇ ನಿಮಗೆ. ನೀವೇ ಇದನ್ನ ನಿಮ್ಮ ಯಾವ ಸಮಸ್ಯೆಗಳಿದೆ, ಯಾವ ತೊಂದರೆಗಳಿದೆ, ಅನಾರೋಗ್ಯ ಇದೆಯಾ, ನಾನು ಆರೋಗ್ಯವಾಗಿದ್ದೇನೆ, ನನ್ನ ಆರೋಗ್ಯ ಸುಧಾರಿಸಿದೆ, ನಾನು ಆರೋಗ್ಯವಾಗಿ ಎಲ್ಲ ಕಡೆ ನಡೆದಾಡಿಕೊಂಡು ಓಡಾಡಿಕೊಂಡು ಒಳ್ಳೆಯ ಆಹಾರವನ್ನ ತಿನ್ಕೊಂಡು ಚೆನ್ನಾಗಿ ನಿದ್ದೆ ಮಾಡ್ಕೊಂಡಿದ್ದೀನಿ ಅಂತಲೂ ಕೂಡ ನೀವು ಬರಿಬೋದಾಗಿದೆ. ಆರೋಗ್ಯ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಹೀಗೆ ನಾವು ಬರಿತಾ ನೆವರ್ ಎಂಡ್ ಅಂತಾನೆ ಹೇಳ್ಬೋದು. ಯಾಕೆ ಅಂದ್ರೆ ತುಂಬಾ ಮನುಷ್ಯ ಅಂತ ಅಂದ್ಮೇಲೆ ಸಾಕಷ್ಟು ನಮಗೆ ಒಂದು ಆಸೆ, ಕನಸು, ನಮ್ಮ ಗುರಿಗಳು, ಧ್ಯೇಯಗಳು ತುಂಬಾ ಇರುತ್ತೆ. ಹಾಗಾಗಿ ನೀವು ಇದು ಮಾಡ್ಬೇಕಾಗತ್ತೆ, ಇದ್ರೊಳಗೆ ಬರಿಬೇಕು. ಇದ್ರೊಳಗಡೆಗೆ ನೀವು ಬರೆದ ನಂತರ ನೀವೇನ್ ಮಾಡ್ಬೇಕು, ಒಂದು ಚಕ್ಕೆಯ ದಾಲ್ಚಿನ್ನಿ ಅಂತ ಹೇಳ್ತೀವಲ್ವಾ, ಅದು ಚಕ್ಕೆ ಅಂದ್ರೆ ಮಸಾಲಾ ಪದಾರ್ಥದಲ್ಲಿ ಸಿಗುವಂತ ಒಂದು ಮಸಾಲಾ ಪದಾರ್ಥ ಚಕ್ಕೆ. ಓಕೆ, ದಾಲ್ಚಿನ್ನಿ ಅಂತ ಹೇಳ್ತೀವಲ್ಲ, ಅದರ ಒಂದು ಪುಡಿ ಸಿಗತ್ತೆ. ಅದು ಸಿಗ್ಲಿಲ್ವಾ, ನಿಮ್ಮ ಮನೆಯಲ್ಲೇನೆ ಒಂದಷ್ಟು ದಾಲ್ಚಿನ್ನಿಯನ್ನ ನೀವು ಪುಡಿಯನ್ನ ಮಾಡ್ಕೊಳ್ಳಿ. ಆ ನೈಸ್ ಪೌಡ್ರನ್ನ ತಗೊಂಡು ನೀವು ಬರ್ದಿರ್ತೀರಿ ಅಲ್ವಾ, ಈ ಬರ್ದಿರೋ ವಿಶ್ ಮೇಲೆ ಅದನ್ನ, ಆ ಪುಡಿಯನ್ನ ಸ್ಪ್ರಿಂಕಲ್ ಮಾಡಿ ಒಂದು ಕ್ಯಾಂಡಲ್ ಅನ್ನ ಹಚ್ಚಿ ಇಟ್ಕೊಂಡು, ಕ್ಯಾಂಡಲ್ ಅಲ್ಲಿ ನೀವು ಇದನ್ನ ಬರ್ನ್ ಮಾಡ್ಬೇಕಾಗತ್ತೆ. ಓಕೆ, ಸೊ ದಾಲ್ಚಿನ್ನಿ ಪುಡಿಯನ್ನ ನೀವು ಹಾಕೊಳ್ಳಿಲ್ಲ ಅಂತ ಹೇಳಿದ್ರೆ, ಯಾವುದಾದ್ರೂ ಒಳ್ಳೆಯ ಪರ್ಫ್ಯೂಮ್ ಅನ್ನ ಒಂದು ಸ್ವಲ್ಪ ನೀವು ಈಥರ್ ಅಂತ ಹೇಳ್ತೀವಿ, ಅದನ್ನ ಒಂದು ಸ್ವಲ್ಪ ನೀವು ಈ ತರ ಟಚ್ ಮಾಡಿ, ಮೊದಲೇ ಈ ತರ ಒಂದು ಅದನ್ನ
ಆ ಪರ್ಫ್ಯೂಮನ್ನು ಒಂದು ಸ್ವಲ್ಪ ಈ ಥರ ಒರೆಸ್ಬಿಟ್ಟು ನಂತರ ಅದ್ರ ಮೇಲೆ ಬರೆದು ನೀವು ಇದನ್ನು ಕ್ಯಾಂಡಲ್ ಹಚ್ಕೊಂಡು ಇದನ್ನು ಬರ್ನ್ ಮಾಡಬೇಕಾಗತ್ತೆ. ಕ್ಯಾಂಡಲ್ ಹಚ್ಚಿ ಬರ್ನ್ ಮಾಡಬೇಕಾದ್ರೆ ಇದರಲ್ಲಿ ಬರೆದಿರುವಂಥ ವಿಶ್ ಯಾವುದಿದೆಯೋ ಅದು ಫುಲ್ಫಿಲ್ ಆಗಿದೆ, ಸಕ್ಸಸ್ ಆಗಿದೆ, ಮ್ಯಾನಿಫೆಸ್ಟ್ ಆಗಿದೆ, ನಾನು ಬರೆದಿರೋ ಅಂಥದ್ದು ನನಗೆ ದಕ್ಕಿದೆ, ಪಡ್ಕೊಂಡಿದ್ದೀನಿ, ಸಿಕ್ಕಿದೆ ಅಂತ ಹೇಳಿನೇ ನೀವು ಸಂಪೂರ್ಣವಾಗಿ ಇದು ಎಲ್ಲದೂ ಸಕ್ಸಸ್ ಆದಾಗ ಯಾವ ರೀತಿಯಾದ ನಮ್ಮ ಮನಸ್ಸಿನಲ್ಲಿ ಭಾವನೆಗಳು ಉದ್ಭವ ಆಗುತ್ತೋ, ಖುಷಿಯಿಂದ ಸೆಲೆಬ್ರೇಟ್ ಮಾಡ್ತಿರ್ತೀವಲ್ವ, ಆ ರೀತಿ ನೀವು ಸೆಲೆಬ್ರೇಟ್ ಮಾಡಿಕೊಂಡು ಇದನ್ನು ಬರ್ನ್ ಮಾಡಿದ ನಂತರ ಇದು ಫುಲ್ ಬರ್ನ್ ಆಗಲಿ. ಅರ್ಧಕ್ಕೆ ನಿಂತ್ಕೊಂಡು ಹೋದ್ರೆ ಪರವಾಗಿಲ್ಲ, ಇನ್ನೊಂದು ಸತಿ ಅದನ್ನು ಬರ್ನ್ ಮಾಡಿರೋಂಥ ಆಶಸ್ ಎಲ್ಲ ತಗೊಂಡು ಮನೆಯಿಂದ ಈಚೆ ಬಂದು ಯೂನಿವರ್ಸ್ ಕಡೆ ನೋಡ್ಕೊಳ್ತಾ ನಾನು ವಿಶ್ವ 100% ಸಕ್ಸಸ್ ಆಗಿದೆ ಅಂತೇಳಿ ಬ್ಲೋ ಮಾಡಿ ಆಶಸ್ನ. ಸೊ ಇದನ್ನ ನೀವು ಈ ಒಂದು 16ನೇ ತಾರೀಕು ಅಮೃತ ಸಿದ್ಧಿ ಯೋಗದ ದಿನ ನೀವು ಇದನ್ನ ಮಾಡ್ಕೊಳ್ಳಿ. ಇದೆಲ್ಲ ಏನಕ್ಕೆ ನಾವು ಹೇಳ್ತೀವಿ ಅಂದ್ರೆ ನೋಡಿ, ಸಾಕಷ್ಟು ಜನರಿಗೆ ಏನಾಗುತ್ತೆ, ಅಡೆತಡೆಗಳಿರುತ್ತೆ, ತೊಂದರೆಗಳಿರುತ್ತೆ. ಇನ್ನು ಎಷ್ಟೋ ಜನಕ್ಕೆ ಅಯ್ಯೋ ನಮಗೆ ಯಾಕೋ ನಾವು ಮಾಡಿರೋ ಅಂಥದ್ದು ಯಾವುದು ಸರಿಯಾಗಿ ಆಗಲಿಲ್ಲ, ಸಕ್ಸಸ್ ಆಗ್ತಾ ಇಲ್ಲ, ಈ ಥರ ಎಲ್ಲ ಅನ್ಕೊಂಡಿರೋರಿಗೆ ಏನಾಗುತ್ತೆ ಅಂದರೆ, ಒಂದು ಒಳ್ಳೆಯ ಸಂದರ್ಭ ಸಿಕ್ಕಾಗ ನಾವು ಹಬ್ಬ ಹರಿದಿನಗಳಲ್ಲಿ ಹೇಗೆ ಇವತ್ತು ಹಬ್ಬ ಚೆನ್ನಾಗಿ ಮಾಡಬೇಕು, ಇವತ್ತು ಪೂಜೆ ಚೆನ್ನಾಗಿ ಆಗಬೇಕು, ಈ ವ್ರತ ಚೆನ್ನಾಗಿ ಮಾಡಬೇಕು ಅಂತ ಹೇಗೆ ಅನ್ಕೋತೀವೋ, ಇಂಥ ಒಳ್ಳೆಯ ಯೋಗದ ದಿನನೂ ಕೂಡ ನಮ್ಮ ಆಸೆ ಆಕಾಂಕ್ಷೆಗಳನ್ನು ಭಗವಂತನಿಗೆ ನಾವು ಸಮರ್ಪಣೆ ಮಾಡಿದಾಗ ಅದು ಬಹಳ ಬೇಗ ಭಗವಂತನ ಪಾದಕ್ಕೆ ಮುಟ್ಟುತ್ತೆ, ಆದಷ್ಟು ಬೇಗ ನಮ್ಮ ಕನಸುಗಳು ನೆರವೇರುತ್ತೆ ಅಂತ ಹೇಳಿ ಇಂಥ ಒಂದು ಸಂದರ್ಭಗಳಲ್ಲಿ ಒಳ್ಳೆಯ ಯೋಗಗಳು ಇರೋಂಥ ದಿನಗಳಲ್ಲಿ ಇಂಥ ಒಂದು ರಿಚುವಲ್ಸ್ ಅನ್ನ ಮಾಡಿ ಅಂತ ಹೇಳ್ತಾ, ಈ ನಾನು ಕೊಟ್ಟಂತ ರಿಚುವಲ್ ನಿಮಗೆ ಇಷ್ಟ ಆಗಿದ್ರೆ ಹೈಪ್ ಕೊಡೋದನ್ನ ಮರಿಬೇಡಿ. ಮುಂದೆ ಮತ್ತೊಂದು ಹೊಸ ರಿಚುವಲ್ಸ್ ಅನ್ನ, ಮ್ಯಾನಿಫೆಸ್ಟೇಷನ್ನು, ಏಂಜಲ್ ನಂಬರು, ವೇದಿಕ್ ಸ್ವಿಚ್ ವರ್ಡು, ಯಾವುದು ಗೊತ್ತಿಲ್ಲ, ಯಾವುದು ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಇದೆಯೋ ಅದನ್ನ ತರ್ತಾ ಇದ್ದೀನಿ ಅಂತ ಹೇಳ್ತಾ ಹೋಗ್ಬರಲ್ಲ. ನಮಸ್ಕಾರ.